ಹಲೋ ಹೇಳಮ್ಮ. ಮಗ ಸಿಲಿಂಡರ್ ಖಾಲಿ ಆಗಿದೆ ನೋಡಪ್ಪ. ನೀವ್ ಇವಾಗ ಹೇಳ್ತಾ ಇದ್ರಿ ನಾನೇನ್ ಪಕ್ಕದಲ್ಲಿದ್ದೀನ ಬರೋದಕ್ಕೆ, ಊರಿಂದ ಊರಿಗೆ ಬಂದಿದ್ದೀನಿ. ಅದ್ ನೀವು ಅರ್ಥ ಮಾಡ್ಕೋಬೇಕು. ಪರವಾಗಿಲ್ಲ ಬಿಡಪ್ಪ, ಇವತ್ತು ಹಸ್ಕೊಂಡೆ ಮಲ್ಕೋತೀನಿ, ನಾಳೆನೆ ಬುಕ್ ಮಾಡು. ಯಾರು ಇಷ್ಟೊತ್ನಲ್ಲಿ? ನೀನೇನಪ್ಪ ಇಷ್ಟೊತ್ನಲ್ಲಿ ಬಂದಿದೀಯಲ್ಲ? ಯಾಕೋ ಮಗ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ, ಏನಾಯ್ತು? ಲೋ ಮಗ, ಮನೇಲಿ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ. ಅಮ್ಮ ಹಸ್ಕೊಂಡ್ ಮಕ್ಕೋತೀನಿ ಅಂದ್ರು. ಸ್ವಲ್ಪ ಮನೆಗೆ ಹೋಗಿ ಊಟ ಕೊಟ್ಟು ಬರ್ತೀಯನೋ? ಲೋ, ನಿಮ್ಮಮ್ಮ ಬೇರೆನೋ ನಮ್ಮಮ್ಮ ಬೇರೆನೋ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಬೇಕಾ? ಇರುವಾಗ ಕೊಡ್ತೀನಿ. ಅಮ್ಮ ಸುರೇಂದ್ರ ಊಟ ಕೊಡೋಕೆ ಕೇಳಿದ್ದೆ, ಅದಕ್ಕೆ ಬಂದೆ. ತಗೊಳಮ್ಮ ಊಟ. ಏನಪ್ಪ ಇಷ್ಟೊತ್ನಲ್ಲಿ ಬಂದಲ್ಲಪ್ಪ, ಅವನಿಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ. ಪರವಾಗಿಲ್ಲ ಬಿಡಮ್ಮ. ಲೋ, ಅಮ್ಮ ಊಟ ಕೊಟ್ಟೆ, ಇವಾಗ ಮನೆಗೆ ಬಂದೆ ಕಣ. ಥ್ಯಾಂಕ್ ಯು ಮಗ. ನಿನ್ನಂತ ಫ್ರೆಂಡ್ಸ್ ಇರೋದ್ರಿಂದಾನೇ ಕಣೋ ನಾವ್ ಎಷ್ಟೇ ದೂರ ಕೆಲಸ ಮಾಡ್ಕೊಂಡಿದ್ರು ಧೈರ್ಯವಾಗಿರೋದು. ಯಾಕೆ ಹೇಳು, ನಮ್ ಫ್ಯಾಮಿಲಿನ ನಿಮ್ ಫ್ಯಾಮಿಲಿ ತರ ನೋಡ್ಕೋತೀರಾ ಅಂತ. ಮಗ, ನಿನ್ನ ಲೈಫಲ್ಲಿರೋ ಎಲ್ಲ ಕಮಿಟ್ಮೆಂಟ್ಸ್ನ ಕ್ಲಿಯರ್ ಮಾಡ್ಕೋ. ಅಲ್ಲಿವರೆಗೂ ನಿನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಥರ ನೋಡ್ಕೋತೀನಿ. ಲವ್ ಯು ಮಚ್ಚ ಲೇ.